ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ಹಲವಾರು ವರ್ಷಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಶಿಫಾ ಆಯುರ್ವೇದ ಚಿಕಿತ್ಸಾಲಯದ ಹಫೀದ್ ಸಯ್ಯದ್ ಅವರು ಮಂಗಳೂರಿನಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನ ನಡೆಸಿದ್ದಾರೆ. ಹಲವಾರು ವರ್ಷಗಳಿಂದ ಆಯುರ್ವೇದ ಚಿಕಿತ್ಸೆಯ ಮೂಲಕ ದೇಹದ ಹಲವಾರು ಕಾಯಿಲೆಗಳಿಂದ ಚಿಕಿತ್ಸೆ ನೀಡುತ್ತಾ ಬಂದಿರುವಂತಹ ಹಫೀದ್ ಸಯ್ಯದ್ ಅವರು ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆ ಹೊರತುಪಡಿಸಿ ನಮ್ಮ ದೇಹದಲ್ಲಿ ಉಂಟಾಗುವ ನಾನಾ ಸಮಸ್ಯೆಗಳಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ನೀಡದೆ ಕೇವಲ ಗಿಡಮೂಲಿಕೆಗಳಿಂದ ತಯಾರಿಸಿದ ಆಯುರ್ವೇದ ಔಷಧಿಗಳಿಂದ ಗುಣ ಮಾಡ್ತಾ ಬಂದಿದ್ದು, ಮಂಗಳೂರಿನಲ್ಲಿ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯ ನೌಫಲ್ ಹೋಟೆಲ್ನಲ್ಲಿ ಪ್ರತಿ ತಿಂಗಳು 27, 28, 29, 30ರಂದು 4 ದಿನಗಳ ಕಾಲ ಉಳಿಯಲಿದ್ದು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲಿದ್ದಾರೆ. ಆಯ್ತು ಈಗ ಬೇಕು ಒಂದು ಗಂಟೆ 1.5 ಗಂಟೆ ಎಲ್ಲ ಬೇಕು. ಎಂದಾಯ ನರಂಬು ಇದಾಯಿನಿ ಅದು ಸಮಾಡು ಈಗ ಮುದುಕು ಕೂಡ ನಂಗೆ ಬೇಕು. ಇದು ಇಪ್ಪ ಬಯತ್ತಿಗೆ ಬೆಚ್ಚಿಡಿದು ಇದು ಇನ್ನೊಬ್ಬರು ಬಯತ್ತಿಗೆ ಬೆಚ್ಚಿಡು. ಈ ಬಯತ್ತಿಗೆ ಬೆಚ್ಚಿದ ಅಂದ್ರೆ ಚೆನ್ನಂಗ ಈ ಆಲ್ಮಾರಿ ಯಾರ ಕಾರ್ ಇದು ಒಟ್ರಾಸಿ ಎಂದ ತಿಂಡಿ ಸಾತು ಕಾರು ಬಂಡೆ ಹಿಂಗ ಆಯ್ತಿಕ್ಕಿದೆ ಇದು ಕೊರಡಿ ಯಾವುದು ಬಯರ್ ನಂಬಲ್ಲ ಇನ್ನೂ ಕೊರಡಿ ಯಾವುದು ಆಯ್ತಾ. പിന്നെ ಮುದು ನಂಬಲ പിന്നെ ಪೆರಡಿ ನಂಬಲ ಇಕ್ಕದು ಅದಕ್ಕೆಲ್ಲ ಇದು ಆಗ್ತದೆ. ಇದು ಮರ್ಮ ಚಿಕಿತ್ಸೆ ಶುಗರ್ ಗೊಂಡು ಕ್ಯಾನ್ಸರ್ ಗೊಂಡು പിന്നെ ಈ PCOD ಪ್ರಾಬ್ಲಮ್ ಇನ್ನೇ ಪೆಂಡಿಂಗ್ ಹೋಗುವ ಅದಕ್ಕೂ ಕೂಡ ಮருந்து ಕೊಡ್ಕೊಡು. ಅದೆಲ್ಲ ಚಿಕಿತ್ಸೆ ಬೇರೆ, ಈ ಚಿಕಿತ್ಸೆ ಬೇರೆ. ಇದು ಮರ್ಮ ಚಿಕಿತ್ಸೆ ಚೆನ್ನ. പിന്നെ ಬೇರೆ ಎಲ್ಲದಕ್ಕೂ ನಂಗೆ ಮருந்து ಕೊಡ್ಕೊಡು. ಇದಕ್ಕೆ ಶುಗರ್ಗೂ BP-ಗೂ പിന്നെ ಹಾರ್ಟ್ ಬ್ಲಾಕೇಜ್ ಅದೆಲ್ಲ ಇಡ್ತದೆ. ಹಾರ್ಟ್ ಬ್ಲಾಕೇಜ್ ಕೂಡ ನಂಗೆ ಇಲ್ಲಿ ಸಮಾಕಿತ ಇಡ್ತದ. ಇದು ಬಾರಿ ಒಂದು ನಲ್ಲೆ ಒಂದು ಚಿಕಿತ್ಸೆ ಆಯ್ತಿಕ್ಕಿದ್ರು. ಮೈಕಾಲ್ತಿಗೆ ನಾನು ಬಂಡೆ ಪ್ರತಿ ತಿಂಗಳು 27, 28, 29, 30 ನಾಲ್ ಮೈಕಾಲ್ತು ಬಂಡೆ. ನಾನು ಮೈಕಾಲ್ತು ಇಪ್ಪ ನೌಫಲ್ ಹೋಟ್ಲ್ ಕೊಡ್ತಾ ಇನ್ನೆ ಚಿಲಪ್ಪ ನಂಗೆ ಬೇರೆ ಪಕ್ಕ ಕೊಡ್ಕಡ ನಂಗೆ ಸವಲತ್ತು ಆಗ ಪಕ್ಕ ಕೊಡ್ಕಡ ಇನ್ಶಾಲ್ಲ. ಶುಗರ್ಗೂ ಎಲ್ಲ ವಿಷಯ ನಂಗೆ ಮருந்து ಹಾಕಿದ್ರು ರೆಡಿ ಹಾಕ್ರೆ ಮருந்து ಉಂಟು ಪಾರಂಪರಿಕ ಚಿಕಿತ್ಸೆ. ഞങ്ങളെ ನಂಬರ್ ಆಯ್ತು 9448004214. ಇನ್ನೊಂದು ನಂಬರ್ 9741881544. ಇದು ಮರ್ಮ ಚಿಕಿತ್ಸೆ ಅಂತೇಳಿ ಅಂದರೆ ಇದು ಕೆಲವರಿಗೆ ಈ ಬೆನ್ನ ಹತ್ರ ಮತ್ತು ಇಲ್ಲಿ ಸೊಂಟದ ನೋವು ಇರುತ್ತೆ. ಅವರು ಬಗ್ಲಿಕ್ಕಾಗಲ್ಲ, ಏಳಲಿಕ್ಕಾಗಲ್ಲ, ಮತ್ತು ಏನಾದರೂ ಕೆಲಸ ಮಾಡಲಿಕ್ಕಾಗಲ್ಲ, ಏನೂ ಭಾರ ಎತ್ತಲಿಕ್ಕಾಗಲ್ಲ, ಮತ್ತು ಬಸ್ಸಲ್ಲಿ ಕೂರ್ಲಿಕ್ಕಾಗೋದಿಲ್ಲ, ಇಂಥ ಪ್ರಶ್ನೆಗಳಿರುತ್ತೆ. ಅವರಿಗೋಸ್ಕರ ನಾವು ಈ ಕಪ್ಪಿಂಗ್ ಥೆರಪಿ ಅಂತೇಳಿದ್ದು, ಇದು ಕಪ್ಪಿಟ್ಬಿಟ್ಟು ಇದನ್ನು ಒಂದು ಗಂಟೆ 2 ಗಂಟೆ ಹಿಂಗೆ ಇಡ್ತೀವಿ. ಆಮೇಲೆ ಇದಕ್ಕೆ ನಾವಿಲ್ಲಿ ಎಣ್ಣೆ ತಿಕ್ಕಿ ಮಸಾಜ್ ಮಾಡ್ತೀವಿ. ಇಲ್ಲಿ ನೋಡಿ ಶೋಲ್ಡ್ರ್ ಹತ್ರ ಎಲ್ಲಾದರೂ ಹಿಡ್ಕೊಂಡಿದ್ರೆ ಅವರಿಗೆ ಕುತ್ತಿಗೆ ಆ ಕಡೆ ಈ ಕಡೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಮತ್ತು ಕೈ ಮೇಲೆ ಹೋಗೋದಿಲ್ಲ. ಕೆಲವರಿಗೆ ಸ್ನಾನ ಮಾಡಬೇಕಾದ್ರೆ ಕೈ ಇಲ್ಲಿ ಬೆನ್ನ ಹತ್ರ ಕೈ ಬರೋದಿಲ್ಲ. ಅಂಥವರಿಗೆಲ್ಲ ನಾವು ಈ ಕಪ್ಪಿಂಗ್ ಥೆರಪಿ ಒಟ್ಟಿಗೆ ಬೇರೆ ಒಂದು ಚಿಕಿತ್ಸೆ ಮಾಡ್ತೀವಿ. ಇದಾಗಿರ್ತದೆ. ಮಸಲ್ಸು ಎಲ್ಲಾದರೂ ಇಟ್ಕೊಂಡಿದ್ದಾರೆ, ಮತ್ತು ನರ ಬ್ಲಾಕ್ ಆಗಿರುತ್ತೆ, ಮತ್ತು ಇಲ್ಲಿ ನರದಿಂದ ಒಳಗಡೆ ಸಣ್ಣ ಸಣ್ಣ ನರ ಇರುತ್ತೆ ಇಲ್ಲಿ. ಇದರಲ್ಲಿ ಎಲ್ಲ ರಕ್ತ ಹೆಪ್ಪುಗಟ್ಟಿಬಿಟ್ಟು ಅವ್ರಿಗೆ ಕೈ ಮೇಲೆ ಹೇಗೆ ಎತ್ತಲಿಕ್ಕಾಗೋದಿಲ್ಲ ಅಂಥದ್ದು ಬ್ಲಾಕೇಜ್ ಎಲ್ಲ ತೆಗಿತೀವಿ ಈಗ. ಇದರಿಂದ ಏನಾಗುತ್ತೆ ಅಂತೇಳಿ ಈ ಕುತ್ತಿಗೆ ಹತ್ರ ನರ ಇಟ್ಕೊಂಡಿರುತ್ತಲ್ವ, ಇದರಿಂದ ಇವರಿಗೆ ರಾತ್ರಿ ಮಲಗಿದರೆ ಬೆಳಗ್ಗೆ ಏಳುವಾಗ ತುಂಬ ನೋವಿರುತ್ತೆ. ಮತ್ತು ಇಲ್ಲಿ ಶೋಲ್ಡ್ರ್ ಹತ್ರ ಇಲ್ಲಿ ಕೆಳಗೆ ಇಲ್ಲಿ
ನೋಡಿ ಇಲ್ಲಿಂದ ಬೆನ್ನು ನೋವು ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೆ ಬರ್ತದೆ. ಆಮೇಲೆ ಇಲ್ಲಿಂದ ಸೊಂಟ ನೋವು ಶುರು ಆಗ್ತದೆ. ಸರ್, ಈಗ ನೀವು ಮಾಡ್ತಾ ಇರೋ ಟ್ರೀಟ್ಮೆಂಟು ಸೊಂಟ ನೋವಿಗೆ, ಬೆನ್ನು ನೋವಿಗೆ? ಹಾಂ, ಬೆನ್ನು ನೋವು ಇದು, ಮತ್ತು ಇದು ಶೋಲ್ಡ್ರದ್ದು ನೋವಿದು. ನೋಡಿ ಇಲ್ಲಿ ಎಲ್ಲೆಲ್ಲಿ ಹಿಡ್ಕೊಂಡಿರುತ್ತೆ ಅದನ್ನು ನಾವು ಹೀಗೆ ಇದು ಕಪ್ ಇಟ್ಬಿಟ್ಟು ಮತ್ತು ಈ ಕಡೆ ಇದಕ್ಕೆ ಮಸಾಜ್ ಮಾಡ್ತೀವಿ. ಇದರಲ್ಲೂ ಮಾಡ್ತೀವಿ, ಕೈಯಲ್ಲೂ ಮಾಡ್ತೀವಿ ಮಸಾಜ್. ಇದರಿಂದ ಏನಾಗುತ್ತೆ ಅಂತೇಳಿ ಎಷ್ಟೇ ಅವರಿಗೆ ಬೆನ್ನು ನೋವು, ಸೊಂಟ ನೋವು ಇದ್ದು ಮತ್ತು ಡಾಕ್ಟ್ರು ಆಪ್ರೇಷನ್ ಮಾಡಬೇಕಂತ ಹೇಳಿದವರಿಗೆಲ್ಲ ಕೂಡ ನಾವು ಇದನ್ನು ಸರಿ ಮಾಡ್ತೀವಿ. ಮತ್ತು ಕೆಲವರಿಗೆ ಈ ಬೆನ್ನು ಮೂಳೆ ಇದೆಯಲ್ಲ, ಈ ಮೂಳೆ ಒಂದು ಸತಿ ಜಾಯಿಂಟು ತಪ್ಪಿ ಹೋಗ್ತದೆ, ಅದು ಕೂಡ ಸರಿ ಮಾಡ್ತೀವಿ ನಾವೀಗ. ಸ್ಪೈನಲ್ ಕಾರ್ಡ್ ಇಲ್ಲಿ ಆಗ್ಬೋದು, ಇಲ್ಲಿ ಆದರೆ ಅವರಿಗೆ ಅದರ ಸ್ಪೈನಲ್ ಕಾರ್ಡ್ ಆದವರಿಗೆ ಕೆಲವರಿಗೆ ಏನಾಗುತ್ತೆ ಅಂತೇಳಿ ಬೈಕ್ ಆಕ್ಸಿಡೆಂಟ್ ಆಗಿ ಅವರು ಮನೆಯಲ್ಲೇ ಮಲಗಿರ್ತಾರೆ, ಕೋಮದ ಸ್ಥಿತಿಯಲ್ಲಿರ್ತಾರೆ ಅವರು, ಅಂಥವ್ರಿಗೆ ಕೂಡ ಸರಿ ಮಾಡ್ತೀವಿ. ಕೆಲವರಿಗೆ ಅಂದರೆ ಈ ಕುತ್ತಿಗೆ ನರ ಕಟ್ಟಾಗಿರ್ತದೆ. ಕುತ್ತಿಗೆ ನರ ಕಟ್ಟಾಗಿದ್ದರೆ ಅವ್ರಿಗೆ ಕೈ ಕಾಲು ಏನು ವರ್ಕ್ ಆಗೋದಿಲ್ಲ, ಅವ್ರು ಕೈ ಕಾಲು ಯಾವುದು ಹಂದಾಡಿಸ್ಲಿಕ್ಕೆ ಆಗೋದಿಲ್ಲ, ಬರೀ ಮಾತಾಡ್ತಾರೆ. ಅಂಥವ್ರಿಗೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಆಗುತ್ತೆ, ಅದು ಸರಿ ಮಾಡ್ತೀವಿ ನಾವು. ಅಲ್ಲಿ ಪೇಷಂಟು ಎಲ್ಲಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಬುದ್ಧಿ ಭ್ರಮಣೆ ಆಗಿರುತ್ತೆ ಕೆಲವರಿಗೆ, ಅಂದರೆ ಮಾನಸಿಕವಾಗಿ ಆಗಿರ್ತಾರಲ್ಲ, ಅವ್ರಿಗೆ ಸಮೇತ ನಾವು ಇದೇ ರೀತಿ ಥೆರಪಿಯಲ್ಲೇ ಸರಿ ಮಾಡ್ತೀವಿ. ಮತ್ತು ಕೆಲವರಿಗೆ ಹೊಟ್ಟೆ ನೋವು ಇರ್ತದೆ, ತುಂಬ ಹೊಟ್ಟೆ ನೋವು, ಅದರಿಂದ ನಾಭಿ ಚಿಕಿತ್ಸೆ ಅಂತೇಳಿ ಒಂದುಂಟು, ಅದು ಕೂಡ ಮಾಡ್ತೀವಿ. ನಾಭಿ ಚಿಕಿತ್ಸೆ ಅದು ಇದೇ ರೀತಿ ಕಪ್ಪು ಇಟ್ಟು ಮಾಡ್ತೀವಿ. ಅದು ಖಾಲಿ ಹೊಟ್ಟೆಗೆ ಬರಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬರ್ತಾರೆ. ನೋಡಿ ಕುತ್ತಿಗೆ ನರ ಮತ್ತು ಇದ್ರದ್ದು ನರ ಎಲ್ಲ ಇಲ್ಲೆಲ್ಲ ಇರ್ತದೆ. ಇಲ್ಲಿ ಬೆನ್ನು ನೋವು ಇದ್ದರೆ ಇಲ್ಲಿ ಸರಿ ಮಾಡಿದ್ರೆ ಬೆನ್ನು ನೋವು ಮತ್ತು ಇದು ಸೊಂಟ ನೋವು ಕಡಿಮೆ ಆಗ್ತದೆ. ഓക്കെ, ബച്ചിലുണ്ടോ നല്ല പുസ്തകം പോയിത്താ. ಈ ದಿಂಬನ್ನು ಸ್ವಲ್ಪ ಆ ಕಡೆ ಇಟ್ಕೊಳ್ಳಿ, ಎದುರುಗಡೆ, ಇನ್ನೂ ಸ್ವಲ್ಪ ಎದುರುಗಡೆ.
ಲೂಸ್ ಬಿಡಿ. ಸ್ವಲ್ಪ ಲೂಸ್ ಬಿಡಿ. ಹಿಂಗೆ ತಿರುಗಿ, ಈ ಕಡೆ ತಿರುಗಿ. ಹಾಂ, ಸಾಕು ಸಾಕು. ಸಾವಿರ ಬನ್ನಿ ಈ ಕಡೆ. ಇಲ್ಲಿ ಹೀಗೆ ಇಟ್ಕೊಳ್ಳಿ. ಸ್ವಲ್ಪ ಹೀಗೆ ಹೀಗೆ ತಿರುಗಿ. ಹಾಂ, ಹಾಗೆ. ಹಾಂ, ಹಾಗೆ ಇರಲಿ. ಇದನ್ನು ಹೀಗೆ ಇಡಿ. ಈ ಕಡೆ ತಿರುಗಿ. ಮಡಚಿ. ಹೀಗೆ ಕೌಂಚು ಮಾಡ್ಕೊಳ್ಳಿ. ತೂಲಿನ ಕೊಡಿ.
ಮೇಯ್ನಾಗಿ ಇಲ್ಲಿ ಇದು ಸ್ವಿಚ್ ಬೋರ್ಡ್ ಅಂತ ಕಾಲಿನ ಸ್ವಿಚ್ ಬೋರ್ಡಲ್ಲೇ ಇಲ್ಲೇ ಇರೋದು. ಇಲ್ಲಿ ಇರ್ಬೇಕಾದ್ರೆ ನೋಡಿ ಅವರು ಹೇಗೆ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಅವಳಿಗೆ ಆಗೋದಿಲ್ಲ. ಅಂದರೆ ಒಂದು ಕೆಲವರಿಗೆ ಕಚ್ಚುಗುಳಿ ಆಗ್ತದೆ, ಇನ್ನು ಕೆಲವರಿಗೆ ನೋವು ಆಗ್ತದೆ ತುಂಬ. ನೋಡಿ ಕಾಲಿನ ಎಲ್ಲ ಪಾಯಿಂಟ್ಸ್ಗಳು ಇರೋದು ಇಲ್ಲಿ ಹೆಚ್ಚಾಗಿ. ನೋಡಿ ಇಲ್ಲಿ ಬಿ ಪಿ ಶುಗರು ಇದ್ದವರಿಗೆ ಕೂಡ ಇದು ಈ ರೀತಿ ಮಾಡೋದು. ಬಿ ಪಿ ಶುಗರ್ ಎಲ್ಲ ಚೆನ್ನಾಗ್ತದೆ, ಒಳ್ಳೆದಾಗ್ತದೆ, ಗುಣ ಆಗ್ತದೆ ಇದರಲ್ಲಿ. ಮತ್ತು ಇನ್ನು ಕೆಲವರಿಗೆ ಕೈಕಾಲು ಮರಗಟ್ಟೋದು ಇರುತ್ತೆ, ಅದೆಲ್ಲ ಇದರಲ್ಲಿ ಸರಿ ಆಗ್ತದೆ. ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ ಬೇರೆ ಟ್ರೀಟ್ಮೆಂಟ್ ಮಾಡ್ತೇವೆ. ಈ ಕಡೆ ಹಿಡ್ಕೊಳ್ಳಿ, ಇಲ್ಲಿ ಈ ಕಡೆ ಹಿಡ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಹಿಡ್ಕೊಳ್ಳಿ. ಕೆಲವರಿಗೆ ಏನಾಗ್ತದೆ, ಇಲ್ಲಿ ಈ ಕಡೆಯಿಂದ ಕೈ ಮರಗಟ್ತಾ ಬರುತ್ತೆ. ಕೆಲವರಿಗೆ ಕೆಲಸ ಮಾಡುವಾಗ ಮರಗಟ್ತಾ ಬಂದು ಇಲ್ಲಿ ಇದು ವರ್ಕೇ ಆಗೋದಿಲ್ಲ, ಬೆರಳ ಹತ್ರ ತುಂಬ ನೋವಿರುತ್ತೆ ಕೆಲವರಿಗೆ. ಮತ್ತು ಕೆಲವರಿಗೆ ಇದರಲ್ಲಿ ಶಕ್ತಿನೇ ಇರೋದಿಲ್ಲ. ಅದೆಲ್ಲ ನಾವು ಈ ಮಸಾಜ್ ಮೂಲಕ ಇದು ಮಾಡಿ ಸರಿ ಮಾಡ್ತೀವಿ. ಕುತ್ತಿಗೆ ನೋವು ಇದ್ದವರಿಗೆ ಮತ್ತು ಈ ಶೋಲ್ಡ್ರ್ ನೋವು ಇದ್ದವರಿಗೆ ಈ ಕುತ್ತಿಗೆನ ಆ ಕಡೆ ಈ ಕಡೆ ಹಂದಾಡಿಸ್ಲಿಕ್ಕೆ ಆಗೋದಿಲ್ಲ, ತುಂಬ ಜಾಸ್ತಿ ಇರುತ್ತೆ. ಮತ್ತು ಕೆಲವು ಕೊಲೆಸ್ಟ್ರಾಲ್ ಇದ್ದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದ ಕೂಡಲೇ ಅವರಿಗೆ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಕೊಲೆಸ್ಟ್ರಾಲ್ ಇದ್ದವರಿಗೆ ಜಾಸ್ತಿ ಆದರೆ ಕೊಲೆಸ್ಟ್ರಾಲ್ ಇದ್ದು ತುಂಬ ನೋವಾಗುತ್ತೆ ಇಲ್ಲಿ. ಅದನ್ನು ನಾವು ಇದು ಔಷಧಿ ಜೊತೆಗೆ ನಾವು ಇದು ಟ್ರೀಟ್ಮೆಂಟು ಮಾಡಿ ಸರಿ ಮಾಡ್ತೇವೆ. ಮತ್ತು ಕೊಲೆಸ್ಟ್ರಾಲ್ ಇದ್ದವರಿಗೆ ಕೆಲವರಿಗೆ ಈ ಕೈ ಬೆಳಗ್ಗೆ ಆದರೆ ಓಪನೇ ಆಗೋದಿಲ್ಲ, ಅಂದರೆ ತುಂಬ ನೋವಾಗುತ್ತೆ ಇಲ್ಲಿ. ಮತ್ತು ಈ ಮೊಣಗೈ ಹತ್ರ ಇಲ್ಲಿ ನೋವಾಗುತ್ತೆ, ಶೋಲ್ಡ್ರ್ ಹತ್ರ ನೋವಿರುತ್ತೆ. ಅಂದರೆ ಕೆಲವರಿಗೆ ನರ ಪ್ರಾಬ್ಲಮಿಂದ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಕೊಲೆಸ್ಟ್ರಾಲ್ ಇದ್ದವರಿಗೆ ಚೆಕ್ ಮಾಡಿಸಿ ಅವ್ರಿಗೆ ಬೇರೆ ಔಷಧಿ ಕೊಡ್ತೀವಿ. ನರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಈ ರೀತಿ ಇದು ಮಾಡ್ತೀವಿ. ಇದು ಮಧ್ಯಾಹ್ನ ಒಂದು ರಾತ್ರಿ, ಇದು ಮತ್ತು ಇದೂ ಅಷ್ಟೇ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಇದು ಬೆಳಗ್ಗೆ ಮತ್ತು ರಾತ್ರಿ, ಮಧ್ಯಾಹ್ನ ಇಲ್ಲ. ಇದೊಂದು ಮಧ್ಯಾಹ್ನ. ಇದು ನಿಮಗೆ ಕೆಮ್ಮು ಉಂಟಲ್ಲ, ಉಬ್ಬಸ ಕೆಮ್ಮು ಉಂಟಲ್ಲ, ಈ ಕೆಮ್ಮಿಗೋಸ್ಕರ ಇದು ಮತ್ತು ಈ ಪುಡಿ ಇದು ಸ್ವಲ್ಪ ಜೇನುತುಪ್ಪದಲ್ಲಿ ಹಾಕಿ ಕಲಸಿ ರಾತ್ರಿ ಅಂದರೆ ಒಂದು 7 ಗಂಟೆ ಅಷ್ಟು ರಾತ್ರಿಗೆ ಕುಡೀರಿ, ಆಯಿತಾ? ಶುಗರು ಮತ್ತು ಈ ಸೊಂಟ ನೋವಿತ್ತು ಮತ್ತು ಕೆಮ್ಮು, ಶುಗರು ಮತ್ತು ಸೊಂಟ ನೋವು ಕೆಮ್ಮು, ಈ ಔಷಧಿ ನಾನು ಇವರಿಗೆ ಕೊಡ್ತಾ ಇರೋದು. ಮತ್ತು ಇದು ಬೇರೆ ಔಷಧಿ ಉಂಟು ನಮ್ಮ ಹತ್ರ, ಕ್ಯಾನ್ಸರಿಗೆ ಉಂಟು, ಮತ್ತು ಇದಕ್ಕೆ ಪೈಲ್ಸಿಗೆ ಉಂಟು. ಎಲ್ಲ ಕಣ್ಣಿನ ಒಂದು ಔಷಧಿ ಬಿಟ್ಟು ಎಲ್ಲ ಇದಕ್ಕೆ ಕೊಡ್ತೇವೆ. ಮತ್ತು ಸಪೂರ ಇದ್ದವ್ರು ದಪ್ಪ ಇದ್ದವರು ಸಪೂರ ಆಗಲಿಕ್ಕೆ ಎಲ್ಲ ಕೊಡ್ತೇವೆ. ಮತ್ತು ಮಕ್ಕಳಿಲ್ಲದವರಿಗೆ ಅವರಿಗೆಲ್ಲ ಆಮೇಲೆ ದಪ್ಪ ಆಗ್ತಾಯಿಲ್ಲ ನೀವು ಒಂದು 6 ತಿಂಗಳು ನಮ್ಮ ಮದ್ದು ತಗೊಳ್ಬೇಕು. ಒಂದೇ ತಿಂಗಳೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಎಷ್ಟೇ ಸಪೂರ ಇರಲಿ, ನಿಮ್ಮ ಶೋಲ್ಡ್ರಿಗೆ ತಕ್ಕನಾಗಿ ನೀವು ದಪ್ಪ ಆಗ್ತೀರಿ. 1 ತಿಂಗಳೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಕರೆಕ್ಟ್ 6 ತಿಂಗಳು ತಗೊಳ್ಬೇಕು, ಆಯಿತಾ? ಮತ್ತು ಯಾವ ಸೈಡ್ ಎಫೆಕ್ಟು ಏನೂ ಇಲ್ಲ.
ಎಲ್ಲಿ ನೀವು ಪ್ರಪಂಚದಲ್ಲಿ ಯಾವ ಔಷಧಿ ತಿಂದು ನೀವು ದಪ್ಪ ಆಗದಿದ್ದವರು ಇಲ್ಲಿ ಬಂದಿದ್ದೀರಿ ನೀವು, ಒಂದೇ ತಿಂಗಳೊಳಗೆ ನಿಮಗೆ ರಿಸಲ್ಟ್ ಸಿಗತ್ತೆ. ಆಯಿತಾ? ಕರೆಕ್ಟಾಗಿ ತಗೊಳ್ಬೇಕು. ಅದರಲ್ಲಿ 3 ರೀತಿಯ ಔಷಧಿ ಇರ್ತದೆ. ಒಂದು ಲಿಕ್ವಿಡ್ ಇರುತ್ತೆ, ಮತ್ತೊಂದು ಪುಡಿ ಇರುತ್ತೆ, ಮತ್ತೊಂದು ಒಂದು ಲೇಹ ಕೊಡ್ತೀವಿ ನಾವು. ಅದು ದಿನಕ್ಕೆ ಎಷ್ಟು? 2 ಸರ್ತಿ ಬೆಳಗ್ಗೆ ರಾತ್ರಿ ತಗೊಳ್ಳೋದು, ಮತ್ತು ಲಿಕ್ವಿಡು ಮಧ್ಯಾಹ್ನ ತಗೊಳ್ಳೋದು. ಅದು ತಿಂದಮೇಲೆ ಪಸಿ ಜಾಸ್ತಿ ಆಗುತ್ತೆ. ಹೌದೌದು, ಹಸಿವು ತುಂಬ ಜಾಸ್ತಿ ಆಗುತ್ತೆ. ಮತ್ತು ಒಂದು 8 ದಿನ ಅದರಲ್ಲಿ ನಿಮಗೆ ಇದಿರುತ್ತೆ, ಏನು ಸ್ವಲ್ಪ ನಿದ್ರೆ ಇರುತ್ತೆ. ಮತ್ತು ಈ ಇದು ನರ ಇದೆಯಲ್ಲ, ನರ ಎಲ್ಲ ಒಳಗಡೆಯಿಂದ ಸ್ವಲ್ಪ ಓಪನ್ ಆಗಿ ದಪ್ಪ ದಪ್ಪ ಆಗ್ತಾ ಬರುತ್ತೆ. ಆವಾಗ ನಿಮ್ಮ ಶರೀರದಲ್ಲಿ ಸ್ವಲ್ಪ ಆಯಾಸ, ನೋವು ಎಲ್ಲ ಇರುತ್ತೆ. ಒಂದು 8 ದಿನ ಮಾತ್ರ. ಏನು ಗಾಬರಿ ಆಗುವಂಥದ್ದು ಏನಿಲ್ಲ. ಮತ್ತು ಚೆನ್ನಾಗಿ ಆಗ್ತೀರಿ. ಮತ್ತು ಊಟ 2 ಪ್ಲೇಟ್ ಅಲ್ಲ 4 ಪ್ಲೇಟ್ ಊಟ ಮಾಡ್ತೀರಿ. ಆಯಿತಾ? ಬಾಯಿ ರುಚಿ ಚೆನ್ನಾಗಿರುತ್ತೆ, ಯಾವ ಸೈಡ್ ಎಫೆಕ್ಟ್ ಅಂತ ಇಲ್ಲ. ಮತ್ತು ಇದರಲ್ಲಿ ಮಲಬದ್ಧತೆ ಏನಾದರೂ ಇದ್ರೆ ಅದನ್ನು ಕೂಡ ಇದರಲ್ಲಿ ಸರಿ ಆಗ್ತದೆ. ಆಯಿತಾ? ಮತ್ತು ಕೆಲವರಿಗೆ ಹೊಟ್ಟೆ ನೋವು ಇರುತ್ತೆ, ಮತ್ತು ಅಲರ್ಜಿಕ್ ಇರುತ್ತೆ, ಅದು ಎಲ್ಲ ಸರಿ ಆಗ್ತದೆ ಇದರಲ್ಲಿ. ಈ ದಪ್ಪ ಆಗೋ ಔಷಧಿ ಮತ್ತು ಯಾವುದೇ ಔಷಧಿ ತಗೊಳ್ಳಿ ನೀವು, ಸ್ಮೋಕ್ ಮಾಡೋದಿದ್ರೆ ಸ್ಮೋಕ್ ಮಾಡ್ತಾರೆ ಕೆಲವರು ಗುಟ್ಕಾ, ತಂಬಾಕು ಅಂತೆಲ್ಲ ಯೂಸ್ ಮಾಡ್ತಾರೆ. ಅಂಥವರಿಗೆ ಈ ದಪ್ಪ ಆಗ್ತಾರೆ, ಇಲ್ಲಂತ ಏನಿಲ್ಲ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅವರು ದಪ್ಪ ಆಗೋದು. ಇದರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾರಾದರೂ ಈಗ ನೀವಂತ ಯೂಸ್ ಮಾಡೋದಿಲ್ಲ ಅಂತ ಗೊತ್ತಿದೆ, ಆದರೂ ಕೆಲವರು ಈ ರೀತಿ ಯೂಸ್ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಕೆಲವರು ಇದು ಆಲ್ಕೋಹಾಲು ಮತ್ತು ಏನಾದರೂ ಇಂಥದ್ದೆಲ್ಲ ಹಾಟ್ ಡ್ರಿಂಕ್ಸು ಅದೆಲ್ಲ ಕುಡಿಯೋರು ಇರ್ತಾರೆ, ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗ್ತದೆ. ನಾನು ನಮ್ಮೂರು ಕೊಪ್ಪ, ಶೃಂಗೇರಿ ಕೊಪ್ಪ, ಚಿಕ್ಕಮಗಳೂರು ಡಿಸ್ಟಿಕ್ಕು, ಉದಯನಗರ ಮೇಲಿನಪೇಟೆ ಅಂತೇಳಿ. ನನ್ನ ಕ್ಲಿನಿಕ್ ಹೆಸರು ಶಿಫಾ ಆಯುರ್ವೇದಿಕ್ ಅಂತೇಳಿದೆ. ನಾನು ಹೆಚ್ಚು ಕಮ್ಮಿ ಒಂದು 24 ವರ್ಷ ಆಯಿತು, 24-25 ವರ್ಷನೇ ಆಯಿತು. ಅಲ್ಲಿಂದ ಮಾಡ್ಕೊಂಡ್ಬಂದಿದ್ದೀನಿ. 1998ರಿಂದ ಮಾಡ್ತಿದ್ದೀನಿ. ಹೌದು, ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನನ್ನನ್ನು. ಹೋಗ್ತೀವಿ ನಾವು ಅಲ್ಲಿ. ಅಂದರೆ ಪೇಷಂಟ್ಸ್ ಇರುತ್ತೆ ನಮ್ಮದು. ಕೆಲವರಿಗೆ ಈ ನರದ ಕಾಯಿಲೆ ಇರುತ್ತೆ, ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಕೋಮದಲ್ಲಿರ್ತಾರೆ. ಅಂಥವರಿಗೆ ನಾವು ಅಲ್ಲಿ ಹೋಗಿ ಟ್ರೀಟ್ಮೆಂಟು ಮಾಡ್ತೀವಿ. ಅಂದರೆ ಕರ್ಕೊಂಡು ಹೋಗ್ತಾರೆ, ಮತ್ತು ಲಾಸ್ಟು ಕರ್ಕೊಂಬಂದು ಬಿಡ್ತಾರೆ. ಅಲ್ಲಿ ಹೋಗ್ತೀವಿ. ಹೆಚ್ಚಾಗಿ ನಮ್ಮ ಮನೆಗೆ ಬರ್ತಾರೆ ಎಲ್ಲರೂ. ಬರಲಿಕ್ಕೆ ಆಗದಿದ್ದವ್ರಿಗೆ ಮಾತ್ರ ನಾವು ಅಲ್ಲಿ ಹೋಗ್ತೀವಿ. ಇಲ್ಲಿ ಎಲ್ಲ ಮನೆಗೆ ಬರ್ತಾರೆ ಎಲ್ಲರೂ. ನಮ್ಮದು ಎಲ್ಲ ಕಾಯಿಲೆಗೂ ಕೊಡ್ತೀವಿ. ಅದರಲ್ಲಿ ಕಣ್ಣಿಂದ ಒಂದು ಬಿಟ್ಟು ಬಾಕಿ ಎಲ್ಲ ಕಾಯಿಲೆ ಚರ್ಮ ಕಾಯಿಲೆ ಕೊಡ್ತೀವಿ. ಮತ್ತು ಕ್ಯಾನ್ಸರಿಗೆ, ಮತ್ತು ಇದು ಲಿವರ್ ಪ್ರಾಬ್ಲಮ್ ಇದ್ದವರಿಗೆ, ಫ್ಯಾಟಿ ಲಿವರು, ಮತ್ತು ಇದು ಹೊಟ್ಟೆ ನೋವು ಇದ್ದವರಿಗೆ, ಮತ್ತು ಈ ನಾಭಿ ಚಿಕಿತ್ಸೆ ಅಂತೇಳಿ ಅದು ಮಾಡ್ತೀವಿ. ಥೆರಪಿ ಅಂದರೆ ಇದು ಶೋಲ್ಡ್ರು ನೋವಿರುತ್ತೆ ಕೆಲವರಿಗೆ, ಅವರು ಕೈ ಮೇಲೆ ಹೋಗೋದಿಲ್ಲ, ಸೊಂಟ ನೋವಿರುತ್ತೆ ಅಂಥವ್ರಿಗೆ, ಕುತ್ತಿಗೆ ನೋವಿರುತ್ತೆ, ಬೆನ್ನು ನೋವಿರುತ್ತೆ ಅಂಥವರಿಗೆ ಇದು ಪಂಚಕರ್ಮ ಮಸಾಜ್ ಮೂಲಕ, ಮತ್ತು ಕಪ್ಪಿಂಗ್ ಟ್ರೀಟ್ಮೆಂಟ್ ಇದೆ ನಮ್ಮದು. ಕಪ್ಪು ಟ್ರೀಟ್ಮೆಂಟು, ಅದರಿಂದ ಕಪ್ ಇಟ್ಬಿಟ್ಟು ಅದು ವ್ಯಾಕ್ಯೂಮಲ್ಲಿ ಇದು ಮಾಡ್ತೀವಿ. ಈಗ ತೋರಿಸ್ದೆಲ್ಲ ಅದೇ ರೀತಿ ಟ್ರೀಟ್ಮೆಂಟ್ ಅದನ್ನು ಮಾಡ್ತೀವಿ. ಮತ್ತು ಈ ಶುಗರಿನ ನಮ್ಮದು ಔಷಧಿ ಒಳ್ಳೆ ಫೇಮಸ್ ಇದೆ ನಮ್ಮದು. ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮದು 6 ತಿಂಗಳು ತಗೊಳ್ಬೇಕು ಶುಗರಿನ ಔಷಧಿ. ಎಷ್ಟೇ ಕಾಯಿಲೆ ಅವರಿಗೆ, ಅಂದರೆ ಶುಗರು 400, 500, 600 ಹೀಗೆ ಎಷ್ಟಿದ್ರೂ ಕೂಡ ಅದು 6 ತಿಂಗಳ ಒಳಗೆ ಅವ್ರಿಗೆ ಫುಲ್ಲು ಕಂಟ್ರೋಲಿಗೆ ಬರುತ್ತೆ. ಫುಲ್ ಕಂಟ್ರೋಲಿಗೆ. ಹೊಸದಾಗಿ ಈಗ ಶುಗರ್ ಶುರು ಆಗಿದ್ದವರಿಗೆ ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ, ಇದು ಒಂದು 6 ತಿಂಗಳು ತೊಗೊಂಡ್ರೆ ಆಮೇಲೆ ಅವ್ರ ಔಷಧಿನೇ ಬೇಡ ಅವರಿಗೆ. ಹೊಸದಾಗಿ ಶುರು ಆದಂಥವ್ರಿಗೆ ಮಾತ್ರ. ಭಾರಿ ಹಳೆ ಶುಗರ್ನವರಿದ್ದಾರೆ, ಅವರಿಗೆ ಯಾವ ಔಷಧಿ ತಿಂದ್ರೂ ಅವರಿಗೆ ಕಮ್ಮಿ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ನಮ್ಮ ಔಷಧಿ ಆ ಮೊದಲು ಏನು ಔಷಧಿ ಅವ್ರು ತಗೊಳ್ತಾ ಇದ್ದಾರೆ ಅದ್ರ ಒಟ್ಟಿಗೆ ಕಂಟಿನ್ಯೂ ಮಾಡಬೇಕು. ಆವಾಗ ಅವಳು ಫುಲ್ಲು ಕಂಟ್ರೋಲಿಗೆ ಬರುತ್ತೆ. ಹೌದೌದು. ನಾನು ಅಂತ ಹೇಳಿದ್ರೆ ಕೆಲವು ಇದು ಗಿಡಮೂಲಿಕೆ ಔಷಧಿಗಳಂದರೆ ಕಾಡಿಗೆ ಹೋಗಿ ತರುವಂಥದ್ದು ಕೆಲವೊಂದು ಸಿಗುತ್ತೆ ನಮಗೆ, ಅಲ್ಲಲ್ಲಿ ಮನೆ ಹತ್ರ ಅಲ್ಲಿ ತಗೊಳ್ತೇವೆ. ಮತ್ತು ಈಗ ಎಲ್ಲೂ ಕಾಡಿಲ್ಲಲ್ಲ, ನಾವು ಈಗ ಅಂಗಡಿನೇ ಪರ್ಚೇಸ್ ಮಾಡೋದಿಲ್ಲ. ಮಂಗಳೂರಿನಲ್ಲಿ ಪರ್ಚೇಸ್ ಮಾಡ್ತೀವಿ, ಶಿವಮೊಗ್ಗದಲ್ಲಿ ತಗೊಳ್ತೀವಿ, ಮತ್ತು ಉಡುಪಿಯಲ್ಲೂ ತಗೊಳ್ತೇವೆ ಕೆಲವೊಮ್ಮೆ. ನಮಗೆಲ್ಲೆಲ್ಲಿ ನಮ್ಮ ಆಯುರ್ವೇದಿಕ್ ಗಿಡಮೂಲಿಕೆಗಳು ಸಿಗ್ತವೆ ಅಲ್ಲಿಂದ ನಾವು ಪರ್ಚೇಸ್ ಮಾಡಿಬಿಟ್ಟು ಮನೆಯಲ್ಲೇ ಪುಡಿ ಮಾಡ್ತೀವೆಲ್ಲ. ಶುಗರಿಂದ ಔಷಧಿ ನಮ್ಮದು ಒಳ್ಳೆ ಫೇಮಸ್ ಆಗಿದೆ. ಅದರಲ್ಲಿ ಎಷ್ಟೇ ಶುಗರ್ ಇರಲಿ ಅವರಿಗೆ ಅದು ಫುಲ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ನಮ್ಮ ಶುಗರ್ ಔಷಧಿ ತಿಂದು
ಈಗಲೇ ನಿಮಗೆ ಕೊಟ್ಟು ಈಗ ಒಂದು 5 ನಿಮಿಷದ ನಂತರ ನಿಮಗೆ ಒಂದು ಸ್ಪೂನು ಸಕ್ಕರೆ ಕೊಟ್ಟರೆ ಆ ಸಕ್ಕರೆಯಲ್ಲಿ ಸಕ್ಕರೆಯ ಅಂಶ ನಿಮಗೆ ನಿಮ್ಮ ನಾಲಿಗೆ ರುಚಿ ತೋರಿಸೋದಿಲ್ಲ. ಈಗ ಬೇಕಾದ್ರೆ ಡೆಮೋ ನಾನು ನಿಮಗೆ ಕೊಡ್ತೀನಿ, ಈಗ ನೋಡಿ ಒಂಚೂರು ಅದು ತಿಂದು ಆಮೇಲೆ ನೀವು ಸಕ್ಕರೆ ತಿನ್ನಿ. ಸಕ್ಕರೆ ತಿಂದರೆ ನಿಮಗೆ ಸಕ್ಕರೆಯಲ್ಲಿ ಸಕ್ಕರೆಯ ಅಂಶ ನಿಮಗೆ ನಾಲಿಗೆ ರುಚಿ ತೋರಿಸೋದಿಲ್ಲ. ಮತ್ತು ಉಪ್ಪು ತಿನ್ನಿ, ಉಪ್ಪಿನ ರುಚಿ ತೋರಿಸುತ್ತೆ. ಖಾರ ತಿನ್ನಿ, ಖಾರ ರುಚಿ ತೋರಿಸುತ್ತೆ. ಸಕ್ಕರೆ ರುಚಿ ತೋರಿಸೋದಿಲ್ಲ. ಅದರಲ್ಲಿ ಒಂದು 3 ರೀತಿಯ ಔಷಧಿ, ಅದರಲ್ಲಿ ಒಂದು 6 ರೀತಿಯ ಔಷಧಿನೂ ಕೊಡ್ತೀವಿ ನಾವು. ಮಂಗಳೂರಲ್ಲಿ ಎಷ್ಟು ದಿನ ಎಲ್ಲಿ ಯಾವ ಸ್ಥಳದಲ್ಲಿ ಸಿಗ್ತೀರಾ? ನಾವು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಪ್ರತಿ ತಿಂಗಳು 27, 28, 29, 30 4 ದಿನ ನಾನು ಇಲ್ಲಿ ಮಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನೌಫಲ್ ಹೋಟ್ಲ್ ಅಂತ ಇದೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ. ಹೆಚ್ಚಾಗಿ ನಾವು ಕೊಡುವಂಥ ಟ್ರೀಟ್ಮೆಂಟ್ ಎಲ್ಲ ಕೊಪ್ಪದಲ್ಲೇ ಹೆಚ್ಚಾಗಿರ್ತದೆ. ತಿಂಗಳಲ್ಲಿ 4 ದಿನ ಮಾತ್ರ ನಾನು ಇಲ್ಲಿ ಬರೋದು. ಮತ್ತೆಲ್ಲ ಇದಕ್ಕೆ ಅಲ್ಲೇ ಕೊಡ್ತೀವಿ ಔಷಧಿ. ಕ್ಯಾನ್ಸರಿಗೆ ಉಂಟು ಔಷಧಿ, ಎಲ್ಲ ಗಿಡಮೂಲಿಕೆ ನಾವೇ ತಯಾರು ಮಾಡುವಂಥದ್ದು. ನನ್ನ ಹೆಸರು ಸೈಯದ್ ಅಹಮದ್ ಅಂತೇಳಿ. ನನ್ನ ಊರು ಕೊಪ್ಪ, ಮೇಲಿನಪೇಟೆ, ಉದಯನಗರ ಅಂಥೇಳಿ. ನನ್ನ ಫೋನ್ ನಂಬರು 9448004214 ಇದು ನನ್ನ ನಂಬರ್ ಆಗಿದೆ. ಯಾರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇದರಲ್ಲಿ ಬರ್ತಾರೆ, ಕಾಂಟ್ಯಾಕ್ಟ್ ಸಾಧಾರಣ ಎಲ್ಲ ಬರ್ತಾ ಇರ್ತಾರೆ, ನಮ್ಮ ಮನೆಗೆಲ್ಲ ಬರ್ತಾರೆ. ಮತ್ತು ಕಿಡ್ನಿ ಸ್ಟೋನಿಗೆ ಕೊಡ್ತೀವಿ. ಮತ್ತು ಇದಕ್ಕೆ ಕೆಮ್ಮು ಜಾಸ್ತಿ ಇರುತ್ತೆ, ಉಬ್ಬಸ ಇರುತ್ತಲ್ಲ, ಅಂಥವ್ರಿಗೆ ಉಬ್ಬಸಿದ್ದವ್ರಿಗೆ ಅದು ಕೊಡ್ತೀವಿ. ಅದೇ ಹೇಳ್ದಲ್ಲ, ಕಣ್ಣಿನ ದೋಷ ಒಂದು ಬಿಟ್ಟು ಬಾಕಿ ಎಲ್ಲದು ಕೊಡ್ತೀವಿ. ಪೈಲ್ಸಿಗೆ ಮತ್ತು ಮಕ್ಕಳಿಲ್ದವರಿಗೆ ಮತ್ತು ಪಾರ್ಶ್ವವಾಯು ಹೊಡಿತಾರೆ, ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಅವರಿಗೆ ಎಣ್ಣೆ ಮತ್ತು ಕಷಾಯ ಎಲ್ಲ ಕೊಡ್ತೀವಿ. ಮತ್ತು ಥೆರಪಿ ಕೂಡ ಮಾಡ್ತೀವಿ. ಅದರಿಂದ ಮತ್ತು ಈ ಸಪೂರ ಇದ್ದವರಿಗೆ ದಪ್ಪ ಇದ್ದವರು ಸಪೂರ ಆಗಲಿಕ್ಕೆ, ಮತ್ತು ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂಥವರಿಗೆ, ಫ್ಯಾಟಿ ಲಿವರ್ ಇರುತ್ತೆ ಅಂಥವರಿಗೆ ಎಲ್ಲ ಕೊಡ್ತೀವಿ. ಮತ್ತು ಹೇರ್ ಫಾಲ್ ಆಗುತ್ತೆ ಕೆಲವರಿಗೆ, ತುಂಬ ತಲೆ ಕೂದಲು ತುಂಬ ಉದುರ್ತಾ ಇರುತ್ತೆ ಅಂಥವರಿಗೆ, ಮತ್ತು ಚರ್ಮ ರೋಗಕ್ಕೆ ಅದಕ್ಕೆ ಕೊಡ್ತೀವಿ. ಮತ್ತು ಲೇಡೀಸ್ ಪ್ರಾಬ್ಲಮ್, PCOD ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ, ಮತ್ತು ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ಮು, ಮೂಲವ್ಯಾಧಿ ಪ್ರಾಬ್ಲಮ್ಮು ಎಲ್ಲದಕ್ಕೂ ಕೊಡ್ತೀವಿ ಔಷಧಿ. ಇದು ಎಲ್ಲ ನಾವೇ ಹೆಚ್ಚಾಗಿ ರೆಡಿ ಮಾಡ್ತಕ್ಕಂಥ ಔಷಧಿಗಳು. ಅಂದರೆ ನಾವೇ ಸ್ವಂತವಾಗಿ ತಯಾರು ಮಾಡ್ತೀವಿ ಎಲ್ಲ ಗಿಡಮೂಲಿಕೆ ವಸ್ತುವಿಂದ. ಕೆಲವೊಂದು ಕಂಪನಿದು ಕೂಡ ಕೊಡ್ತೇವೆ ಔಷಧಿ. ನಮಗೆ ಸುಮಾರು ವರ್ಷ ಆಯಿತು, 23-24 ವರ್ಷ ಆಯಿತು. ನಮ್ಮ ಶರೀರ ಹೀಗೆ ಇದ್ದೇವೆ. ನಾವು ಸುಮಾರು ಟ್ರೈ ಮಾಡಿದ್ದೇವೆ ನಮಗೆ ದಪ್ಪ ಆಗಲಿಕ್ಕೆ. ಹೀಗೆ ಇದ್ದರೆ ನಮಗೆ ಒಂಥರ ನಡೀಲಿಕ್ಕೆ ಸರಿಯಾಗಲ್ಲ. ಅದಕ್ಕಾಗಿ ನಾವು ಆಯುರ್ವೇದಿಕ್ಕೆ ಏನಾದರೂ ಸಿಗ್ಬಹುದಂತ ಬಂದಿದ್ದೇವೆ ನೋಡಲಿಕ್ಕೆ. ಇಲ್ಲ, ನಾವು ಈಗ ಬಂದಿದ್ದಷ್ಟೇ, ಈಗ ಸ್ಟಾರ್ಟ್ ಮಾಡೋದಷ್ಟೇ. ಹೌದು, ಪ್ರಾರಂಭಿಸಿದ್ದು. ಅವರು ಸುಮಾರು ಜನ ನಮ್ಮ ಹತ್ರ ಹೇಳ್ತಾ ಇದ್ದರು, ಅವರು ಆಯುರ್ವೇದಿಕ್ಕೆ ಒಳ್ಳೆಯದು ಅಂತ. ಅದರಲ್ಲಿ ಇವರ ಆಯುರ್ವೇದಿಕಲ್ಲಿ ಸುಮಾರು ರಿಸಲ್ಟ್ ಎಲ್ಲ ಬಂದಿದೆ. ಅದೇ ಥರ ನಮಗೆ ರಿಸಲ್ಟ್ ಸಿಗಬಹುದೆಂದು ನಾನು ಅವರೊಂದಿಗೆ ಬಂದಿದ್ದೇವೆ ಇಲ್ಲಿಗೆ ಆಯುರ್ವೇದಿಕ್ ಪಡೀಲಿಕ್ಕೆ. ನೀವು ಯಾವಾಗಲಿಂದ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ? ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಏನು ಅನ್ನಿಸ್ತಾ ಇದೆ? ನಿಮಗೆ ಬದಲಾವಣೆ ಆಗ್ತಿದೆ? ಆಗಿದೆ. ನಿಮ್ಗೆ ಏನು ಕಾಯಿಲೆ ಇತ್ತು? ಸೊಂಟ ನೋವು ಮತ್ತು ಇದೆಲ್ಲ ಕೈಕಾಲು ನೋವು, ಈಗ ಸರಿ ಸಾಧಾರಣ ಇದಾಯಿತು. ಈಗ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಈಗ ತಗೊಂಡೋಗ್ತೇನೆ, ಒಂದು 6-7 ತಿಂಗಳಾಯಿತು ತಗೊಳ್ಳೋದು. ಸರಿ ಆಗ್ತಾ ಇದೆ. ಹಾಂ, ಇದಕ್ಕೂ ಮುಂಚೆ ಬೇರೆ ಹಾಸ್ಪಿಟಲ್ಗಳಲ್ಲಿ ನೀವು ಹೋಗಿದ್ದೇನೆ. ತಗೊಂಡಿದ್ದೆ, ಹಾಂ, ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಆಗ್ತಿದೆ? ಏನು ಗುಣ ಆಗಿಲ್ಲ, ಇವರೊಂದು ಸ್ವಲ್ಪ ಇದಾಗಿದೆ. ನನಗೆ ಇದೊಂದು 25 ವರ್ಷದಿಂದ ನನಗೆ ಸೊಂಟ ನೋವು. ನಾವೊಂದು ಕಬಡ್ಡಿ ಆಡಿ ಬಿದ್ದದ್ದು. ಅದರಲ್ಲಿ ನನಗೆ ಡಾಕ್ಟರ್ ಕಾಮ್ಲಿ ಐಲ್ಯಾಂಡ್ನಲ್ಲಿ ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ನನಗೇನು ಇದಿಲ್ಲ, ಒಂದು ಹೊಯ್ಗೆ ಕಟ್ಟಿ, ಮತ್ತು ನನಗೆ ಅದರಲ್ಲಿ ಒಂದು ಮನಸ್ಸಮಾಧಾನ ಇಲ್ಲ. ಮತ್ತು ನಾನು ಆಯುರ್ವೇದಿಕ್ ಎಲ್ಲ ಮಾಡಿದೆ ಇಲ್ಲಿ ನಮ್ಮ ಬ್ಯಾಂಗ್ಳೂರಿನಲ್ಲಿ. ಇಲ್ಲಿ ಶಿವಣ್ಣ ಅಂತ ಅವರ ಹತ್ರ ಎಲ್ಲ ತೋರಿಸಿದೆ. ಅವರೊಂದು ಕಾಯಿನೆಲ್ಲ ಕಟ್ಟಿ ನನಗೆ ಅದರಲ್ಲಿ ಸಹ ಅಷ್ಟು ಸಮಾಧಾನ. ಮತ್ತು ಇವರು ಸಿಕ್ಕಿದ ಮೇಲೆ ನನಗೆ
ಒಳ್ಳೆ ಟ್ರೀಟ್ಮೆಂಟ್ ಮಾಡಿದರು. ಸುಮಾರು ಜನಕ್ಕೆಲ್ಲ ಹೇಳಿದೆ. ಇವತ್ತು ಸಹ ನಿನ್ನೆ ಒಂದು ಹೆಂಗಸರು, ನಾನು ಬೊಂಬೈಯಲ್ಲಿದ್ದೆ, ಹೆಂಗಸರು ಕೇಳಿದರು ನನ್ನ ಫ್ರೆಂಡು, ಅವನ ತಾಯಿಯ ಕಾಲು ನೋವು, ಅದಕ್ಕೆ ಇವತ್ತು ಇಲ್ಲಿಗೆ ಬಾ ಅಂತ ಹೇಳಿದೆ ನಾನು. ಮತ್ತು ಈ ವರ್ಷ ಫೋನ್ ಮಾಡಿದರು. ನಾನು ನಿನ್ನೆ ಬೊಂಬೈಯಲ್ಲಿದ್ದೆ. ನನಗೆ ಈಗ ಇವರ ಹತ್ರ ಸ್ವಲ್ಪ ಸಮಾಧಾನ ಉಂಟು ಎಲ್ಲ ವಿಷಯದಲ್ಲಿ. ಊಟ ಮಾಡೋದ್ರಲ್ಲಿ ಏನೂ ಒಂದು ಥಿಂಕಿಂಗ್ ಇಲ್ಲ ನನಗೆ. ಮುಂಚೆಲ್ಲ ಥಿಂಕಿಂಗ್ ಇತ್ತು, ಯಾವುದು ಹೆದರಿಕೆ ತಿನ್ನಲಿಕ್ಕೆ. ಈಗ ಯಾವುದೂ ಇಲ್ಲ. ಸಕ್ಕರೆ ಚಹಾ ಒಂದು ಬಿಟ್ಟು ನನಗೆ ಶುಗರ್ ಸಹ ಉಂಟು. ಇವರೇ ಟ್ರೀಟ್ಮೆಂಟ್ ಮಾಡಿದ್ದು. ಮತ್ತು ಸೊಂಟ ನೋವುದೆಲ್ಲ ಇವರೇ. ಈಗ ಏನು ತೊಂದರೆ ಇಲ್ಲ ಇದರಲ್ಲಿ, ಫಸ್ಟ್ ಕ್ಲಾಸ್. ಈಗ ನನಗೆ ಎಲ್ಲ ಜನರನ್ನು ನಾನು ಇಲ್ಲಿಗೆ ಕಲಿಸೋದು. ಇವರ ನಂಬರ್ ಸಹ ಕೊಡ್ತೇನೆ ನಾನು ಎಲ್ಲರ ಹತ್ರ. ನನ್ನ ನಂಬರ್ ಸಹ ಅವ್ರ ಹತ್ರ ಉಂಟು. ಏನಾದರೆ ನಾನು ಫೋನ್ ಮಾಡಿ ಹೇಳ್ತೇನೆ, ಇಂಥ ಜನ ಕಲಿಸಿದ್ದೇನೆ. ಇವರು 3 ದಿವಸ ಇಲ್ಲಿದ್ದಾರೆ ನೌಫಲ್ನಲ್ಲಿ. 27, 28, 29 ಹೌದು, 3 ದಿವಸ ಇಲ್ಲಿರ್ತಾರೆ ನೌಫಲ್ನಲ್ಲಿ. ಯಾವತ್ತು ಎಲ್ಲಿಂದ ಅವರು ಬಂದರೆ ಇಲ್ಲಿಗೆ ಟೈಮ್ಗೆ ಕರೆಕ್ಟಾಗಿ, ಎಲ್ಲಿ ಹೋದರೆ ಇಲ್ಲಿಗೆ ಟೈಮ್ ಆಗಿ ಅವ್ರು ಬರ್ತಾರೆ. ಇವರ ಕೈಯಿಂದ ನನಗೆ ಒಂದು 2.5 ವರ್ಷದಲ್ಲಿ ಇದು ನನಗೆ ಈಗೇನು ಇಲ್ಲ. ಆದರೆ ಮಸ್ಸೇಜ್ ಮಾಡ್ತಾ ಇದ್ದರೆ ಒಳ್ಳೆಯದು ಅಷ್ಟೇ. ಅದು ನಮಗೆ ನೋಡಿ ಒಂದು ಊಟ ಮಾಡಿದ ಹಾಗೆ. ನನಗೆ ಈಗ ಇವರು ಬಂದು ನಾನು ಯಾವತ್ತು ನನ್ನ ಹತ್ರ ಏನು ಹಣ ಸಹ ತೆಗೆಯೋದಿಲ್ಲ ಅವರು. ಯಾಕೆಂದರೆ ನಮಗೆ ತುಂಬ ಪರಿಚಯ ಆಗಿದೆ. ಈಗ ನನ್ನ ಪಾರ್ಟ್ನರ್ ಅಂತ ಕರೀತಾರೆ ಅವರು, ಅಷ್ಟು ನಮ್ಮ ಫ್ರೆಂಡ್ಶಿಪ್ ಇದೆ. ಆದ ಕಾರಣ ಏನೂ ತೊಂದರೆ ಇಲ್ಲ ಎಲ್ಲರಿಗೆ. ಮತ್ತು ಮೋಸ ಇಲ್ಲ ಇದರಲ್ಲಿ. ಆಯುರ್ವೇದಿಕಲ್ಲಿ ಹೆದರಿಕೆ ಇಲ್ಲ. ಇಂಗ್ಲೀಷ್ನಲ್ಲಿ ಆದರೆ ಸ್ವಲ್ಪ ಇದಾದರೆ ಅದು ರಿಯಾಕ್ಷನ್ ಆಗ್ತದೆ. ಈಗ ನೋಡಿ ಕೊರೋನಾ ಅಪೋಸಿಟು ಎಷ್ಟು ಜನರು ಸತ್ತು ಹೋದರು ನಮ್ಮ ಕಣ್ಣಿನ ಎದುರಿಗೆ. ನಾನೀಗ ಗಲ್ಫಿನಿಂದ ಕೆಲವು ದಿವಸ ಆಯಿತು. ನನಗೆ ಸುಮಾರು ಜನ ನಾನೇ ಹೋಗಿ ತೆಗೆದಿದ್ದೇನೆ. ಯಾರು ಹತ್ತಿರ ಸಹ ಬರೋದಿಲ್ಲ. ಇಂತೆಲ್ಲ ಇದು ಏನು ಮಾಡು. ಈಗ ನನಗೆ ಕ್ಲಿಯರ್, ಏನಿಲ್ಲ, ತೊಂದರೆ ಇಲ್ಲ ದೇವರ ದಯದಿಂದ. ಅದು ಮಾತ್ರ ಬಿಡ್ಲಿಕ್ಕೆ ಕೊಡೋದು. ನನಗೀಗ ಗುಣ ಆಯ್ತು ಅಂತ ಅದು ಬಿಡ್ಲಿಕ್ಕೆ ಕೊಡೋದು ಯಾವತ್ತು. ಅದನ್ನು ನಾವು ಫಾಲೋ ಮಾಡಬೇಕು. ಊಟ ಮಾಡಿದಾಗೆ ಅದು ನಾಳೆದು ವಿಷಯ ಇಲ್ಲ. ಇವತ್ತಿದ್ದು ನಾವು ಕ್ಲಿಯರ್ ಆದಾರಲ್ಲ ನಾಳೆ ಸರಿ ಇರೋದು. ಅದು ನಮ್ಮ ತಪ್ಪಿರ್ತದೆ. ಅವರು ಟೈಮ್ಗೆ ಕೊಡ್ತಾರೆ, ಆ ಟ್ಯಾಬ್ಲೆಟ್ ನಾವು ತೆಗಿಬೇಕು. ಊಟ ಇಲ್ಲದ್ರೆ ತೊಂದರೆ ಇಲ್ಲ, ಟ್ಯಾಬ್ಲೆಟ್ ತೆಗೀಲೇಬೇಕು. ಓಕೆ, ಥ್ಯಾಂಕ್ ಯು. ಇಸ್ಮಾಯಿಲ್.